ಮಾರಕ ರೋಗಕ್ಕೆ ತುತ್ತಾದ 18 ವರ್ಷದ ಯುವತಿಗೆ ಬೇಲೂರು ಲಯನ್ಸ್ ಕ್ಲಬ್ ವತಿಯಿಂದ ಸಹಾಯ ಹಸ್ತ ನೀಡಲಾಯಿತು. ಎಲ್ಲರಿಗೂ ನಮಸ್ಕಾರ. ಬೇಲೂರಿನ ಲಯನ್ಸ್ ಕ್ಲಬ್ 3 ವರ್ಷಗಳಿಂದ ನಡ್ಕೊಂಡು ಬಂದು ಸಾಕಷ್ಟು ಈ ಜನಸ್ನೇಹಿಯಾಗಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಾ ಬರ್ತಾ ಇದೆ. ಬೇಲೂರು ನಗರದ ಸುರಪುರ ಬಡಾವಣೆಯಲ್ಲಿ ವಾಸವಿರುವ ಶಿವಾಜಿರಾವ್ ಮತ್ತು ಜಾಯಿಮ ದಂಪತಿಗಳ ಪುತ್ರಿ ತನುಶ್ರೀ 18 ವರ್ಷದ ಯುವತಿ ಹಲವು ತಿಂಗಳಿಂದ ಮಾರಕ ರೋಗಕ್ಕೆ ತುತ್ತಾಗಿದ್ದು ಆಟಪಾಠ ಶಾಲೆಯಿಂದ ಎಲ್ಲರಂತೆ ಬದುಕುತ್ತಿದ್ದ ತನುಶ್ರೀ ಹಾಸಿಗೆ ಹಿಡಿದಿದ್ದು ಭೀಕರ ಕಾಯಿಲೆಗೆ ತುತ್ತಾಗಿ ತೀವ್ರ ಅಸ್ತವ್ಯಯಗೊಂಡಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಕಳೆದ 2 ವರ್ಷದಿಂದ ಮಾರಕ ರೋಗಕ್ಕೆ ತುತ್ತಾಗಿ ಬೆಂಗಳೂರು, ಮಂಗಳೂರು, ಹಾಸನ, ಶಿವಮೊಗ್ಗ ಸೇರಿದಂತೆ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಿದರೂ ಯಾವುದೇ ಪ್ರಯೋಜನಗೊಂಡಿಲ್ಲ. ಮಕ್ಕಳ ಚಿಕಿತ್ಸೆಗೆ ಹೊಲ, ಗದ್ದೆ, ಮನೆತನ, ಜಾನುವಾರುಗಳನ್ನ ಮಾರಾಟ ಮಾಡಿ ಸಂಪೂರ್ಣ ಹತಾಶರಾಗಿದ್ದ ಕುಟುಂಬಕ್ಕೆ ಬೇಲೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಂಡದವರಾದ ಡಾಕ್ಟರ್ ಚಂದ್ರಮೌಳಿ ಮುಕ್ತಿಯಾರ್, ಪ್ರಶಾಂತ್, ಸುರೇಶ್ ಅವರು 10,000 ಚೆಕ್ ನೀಡಿ ಸಹಾಯಹಸ್ತ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಚಂದ್ರಮೌಳಿ, ಮಾರಕ ಕಾಯಿಲೆಗೆ ತುತ್ತಾಗಿರುವ ಯುವತಿಗೆ 3 ತಿಂಗಳ ಅವಧಿಯ ಔಷಧಿ ಉಪಚಾರಗಳನ್ನ ಲಯನ್ಸ್ ಕ್ಲಬ್ ವತಿಯಿಂದ ನೀಡುವುದಾಗಿ ಹೇಳಿದರು ಮತ್ತು ತನುಶ್ರೀ ಚಿಕಿತ್ಸೆಗೆ ಸದ್ವಯಿ ದಾನಿಗಳು ಮುಂದಾಗಬೇಕೆಂದು ಬೇಲೂರು ಲಯನ್ಸ್ ಕ್ಲಬ್ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ದಾನಿಗಳಲ್ಲಿ ಮನವಿ ಮಾಡಿದರು. ಗ್ರಾಮದವರು ಬಂದು ಈಗ ನನ್ನ ಮಗಳಿಗೆ ಹುಷಾರಿಲ್ಲ, ಅವಳಿಗೆ ಡಯಾಬಿಟಿಸ್ ಆಗಿ ಸಾಕಷ್ಟು ಟ್ರೀಟ್ಮೆಂಟ್ಗೆ ತೊಂದರೆ ಆಗ್ತಿದೆ ಅಂತಂದಾಗ ಲಯನ್ಸ್ ಕ್ಲಬ್ನವರೆಲ್ಲ ಸೇರಿಕೊಂಡು ಅವ್ರ ಮನೆ ಹತ್ರ ಹೋಗಿದ್ವಿ. ಅಲ್ಲಿ ಅವಳನ್ನು ನೋಡಿದಾಗ ಭಾಳ ದುಃಖ ಆಗಿ ಲಯನ್ಸ್ ಕ್ಲಬ್ನವರು ಈಗ ತಕ್ಷಣಕ್ಕಾಗಿ ಅವಳಿಗೆ ಚಿಕಿತ್ಸೆಗೆ ಬೇಕಾಗಿರುವಂಥ 10,000 ರೂಪಾಯಿಗಳನ್ನು ನೀಡಿ ಬಂದಿರ್ತೇವೆ. ಅದೇ ರೀತಿಯಾಗಿ ಅಲ್ಲೇ ಡಿಸ್ಕಸ್ ಮಾಡಿ ಅವಳಿಗೆ ಮುಂದಿನ ದಿನಗಳಲ್ಲಿ ಅವಳು ಇರುವ ತನಕನೂ ಅವಳಿಗೆ ಬೇಕಾಗಿರುವಂಥ ಏನು ಔಷಧಿಗಳಿದ್ದಾವೆ ಅದನ್ನೆಲ್ಲನೂ ಲಯನ್ಸ್ ಕ್ಲಬ್ ಇಂದಾನೆ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇಷ್ಟು ಮಾಡಲಿಕ್ಕೆ ಇದೇ ರೀತಿಯಾಗಿ ಸಾರ್ವಜನಿಕರು ಆದಷ್ಟು ಅವಳಿಗೆ ಸಹಾಯ ಮಾಡಿ ಅಂತ ಹೇಳ್ಕೊಂತ ನಾನು ಬೇಡ್ಕೊಳ್ತೀನಿ. ಧನ್ಯವಾದ.